ಎಲ್ಲರಿಗೂ ಶರಣು. ದ್ರಾವಿಡ ಸಿಟಿ ಮೂವ್ಮೆಂಟ್ ವತಿಯಿಂದ ನಾನು ಅದರ ಫೌಂಡರ್ ಮಾತಾಡ್ತಾ ಇದ್ದೀನಿ. ಅಭಿ ಕನ್ನಡ ನಾಡು ಅಂತ, ಕರ್ನಾಟಕದಿಂದ. 21ನೇ ತಾರೀಕು ಮಧುರೈನಲ್ಲಿ ನೀಟ್ ಡೆಮಾಕ್ರಸಿ, ಏನು ಜಾತಿ ಧರ್ಮ ಇದ್ಯಾವುದು ಲೆಕ್ಕಿಸದೆ ಏನು ಆ ಯೌವನದಲ್ಲಿ ಲವ್ ಆಗುತ್ತೆ, ಅದಕ್ಕೆ ಅವ್ರಿಗೆ ಮದುವೆ ಆಗುವ ಅವಕಾಶಗಳು ಇರಬೇಕು. ಆ ರೀತಿಯ ಪ್ರಜಾಪ್ರಭುತ್ವ ಇರಬೇಕೆ ಹೊರತಾಗಿ ಯಾರಾದ್ರೂ ಪ್ರೀತಿ ಮಾಡಿದ್ರು ಅಂದ ತಕ್ಷಣ ಆ ಜಾತಿ ಧರ್ಮ ಇವನ್ನೆಲ್ಲ ಪರಿಗಣಿಸಿ ಕೊಲೆ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮರ್ಯಾದೆ ಹತ್ಯೆ ಅಂತೆಲ್ಲ ಕರೀತಾರೆ, ಅದು ತಪ್ಪದು. ಮರ್ಯಾದೆಯ ಗೇಡಿ ಹತ್ಯೆ ಇದು. ಯಾರಿಗೆ ಮಾನ ಮರ್ಯಾದೆ ಇರಲ್ವೋ ಅವರು ಇಂಥ ಕೆಲಸ ಮಾಡೋದು. ಇದಕ್ಕೆ ಪ್ರಮುಖವಾದ ಕಾರಣ ಎಲ್ಲರೂ ಕೂಡ ಜಾತಿ ಧರ್ಮ ವ್ಯವಸ್ಥೆ ಅಂತ ಹೇಳ್ತಾರೆ. ಅದು ಎರಡನೇ ಕಾರಣ. ಮೊಟ್ಟ ಮೊದಲ ಕಾರಣ ಏನು ಅಂತಂದ್ರೆ ಪೇಟ್ರಿಯಾರ್ಕಿ ಫ್ಯಾಮಿಲಿ ಸಿಸ್ಟಮ್, ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ. ಈ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಗೆ ಹೆಣ್ಣು ಯಾವಾಗ್ಲೂ ಗಂಡಿನ ಅಡಿಯಾಳಾಗೇ ಇರಬೇಕು. ಅದು ಅಪ್ಪ ಆಗ್ಬೋದು, ಇಲ್ಲ ಗಂಡ ಆಗ್ಬೋದು, ಇಲ್ಲ ಅಣ್ಣ ತಮ್ಮದಿರಾಗ್ಬೋದು, ಇಲ್ಲ ಮಾಮೈಕ್ಳಾಗ್ಬೋದು. ಈ ರೀತಿಯ ಒಂದು ವ್ಯವಸ್ಥೆ ಇರೋದ್ರಿಂದ ಇದು ಬಹಳ ಮಾರಕವಾದದ್ದು. ಇದ್ರ ಬಗ್ಗೆ ಕೂಡ ಆಯೋಜಕರು ಅವೇರ್ನೆಸ್ ಅನ್ನ ಮೂಡಿಸಬೇಕು. ಅದಕ್ಕೆ ಕೆಟಲಿಸ್ಟ್ ಆಗಿ ಈ ಜಾತಿ ಧರ್ಮ ಇವು ಸೇರ್ಕೊಳ್ಳುತ್ತೆ, ಇಲ್ಲ ಅಂತ ಹೇಳಕ್ ಬರಲ್ಲ. ಹಾಗಾಗಿ ಈ ಮಧುರೈನಲ್ಲಿ ಎಲ್ಲ ಸಮಾನತೆಯ ಮನಸ್ಸುಗಳು, ಎಲ್ಲ ವೈಚಾರಿಕ ಮನಸ್ಸುಗಳು, ನಮ್ಮಂಥವ್ರು ಎಲ್ಲ ಇಡೀ ಸೌತ್ ಇಂಡಿಯಾದ ಎಲ್ಲ ಜನನೂ ಸೇರಿ ಒಂದು ದೊಡ್ಡ ಮೆಸೇಜನ್ನ ಕೊಡ್ತಾ ಇದ್ದೀವಿ. ಈಗೇನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಮರ್ಯಾದೆ ಗೇಡಿ ಹತ್ಯೆ, ಈ ಥರದ್ದೇನಾದ್ರೂ ಕೃತ್ಯಕ್ಕೆ ಮುಂದಾದರೆ ಅವ್ರಿಗೆ ಕಠಿಣವಾದ ಶಿಕ್ಷೆ. ಇದು ತಮಿಳುನಾಡಲ್ಲೂ ಜಾರಿ ಆಗಬೇಕು, ಪುದುಚೇರಿಲೂ ಜಾರಿ ಆಗಬೇಕು, ಕೇರಳದಲ್ಲೂ ಆಗಬೇಕು, ಆಂಧ್ರದಲ್ಲೂ ಆಗಬೇಕು, ತೆಲಂಗಾಣದಲ್ಲೂ ಆಗಬೇಕು ಅನ್ನುವಂಥ ಒಂದು ಧ್ಯೇಯನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮಧುರೈಗೆ 21ನೇ ತಾರೀಕು ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ. ಅವತ್ತು ಇನ್ನೊಂದು ವಿಶೇಷ ದಿನ ಏನು ಅಂತಂದರೆ ಅವತ್ತು ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ. ಅವತ್ತು ಎಲ್ಲರೂ ಕೂಡ ಮಧುರೈನಲ್ಲಿ ಸೇರೋಣ. ಈ ಮರ್ಯಾದೆ ಗೇಡಿ ಹತ್ಯೆಗೆ ನಾವು ಪ್ರತಿರೋಧ ಒಡ್ಡೋಣ.